ಮಾಟ ಮಂತ್ರ ಆಗಿದ್ರೆ, ಕೆಟ್ಟ ದೃಷ್ಟಿ ತಗಲಿದ್ರೆ ಇದೊಂದು ಸಣ್ಣ ಕೆಲಸ ಮಾಡ್ಕೊಳ್ಳೋದ್ರಿಂದ ನಾವು ಅದರಿಂದ ಪರಿಹಾರನ ಪಡ್ಕೋಬೋದು. ಕೆಲವೊಂದು ಸರಿ ಮನೆ ಹೊರ್ಗಡೆ ಇರ್ತೀವಿ, ಚೆನ್ನಾಗಿರ್ತೀವಿ, ಮನೆಗೆ ಬಂದರೆ ಏನೋ ಒಂಥರ ಮನಸ್ಸಿಗೆ ಹಿಂಸೆ ಆಗ್ತಾ ಇರುತ್ತೆ. ಆವಾಗ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತ ಅರ್ಥ, ಅಥವಾ ಕೆಟ್ಟ ದೃಷ್ಟಿ ತಗಲಿದೆ ನಮ್ಮ ಮನೆಗೆ ಅಂತ ಅರ್ಥ. ನಮಗೆ ಕೆಟ್ಟ ದೃಷ್ಟಿ ತಗಲಿದ್ರೆ ಅಥವಾ ನೆಗೆಟಿವ್ ಎನರ್ಜಿ ಇದ್ದರೆ ಮನೆಯಲ್ಲಿ ಏನೂ ಒಳ್ಳೆ ಕೆಲಸಗಳು ಆಗಲ್ಲ. ಕೆಲವೊಬ್ಬರು ಇವ್ರು ಚೆನ್ನಾಗಿದ್ದಾರೆ ಅಂದ ತಕ್ಷಣ ನಾವು ನಮ್ಮ ಮನೇಲಿ ಸ್ವಲ್ಪ ಕಿರಿಗಳು ಶುರುವಾಗುತ್ತೆ. ಪ್ರಾಬ್ಲಮ್ಗಳ ಮೇಲೆ ಪ್ರಾಬ್ಲಮ್ಗಳು, ಒಂದಾದರೆ ಇನ್ನೊಂದು ಆ ಥರ ಬರುತ್ತೆ. ಮತ್ತು ನಮಗೆ ಸ್ವಲ್ಪ ದುಡ್ಡು ಕಾಸಿಗೆಲ್ಲ ಪ್ರಾಬ್ಲಮ್ ಆಗಿರುತ್ತೆ, ದರಿದ್ರ ಆಗಿಬಿಟ್ಟಿರುತ್ತೆ. ಮದುವೆ ಸೆಟ್ ಆಗ್ತಾ ಇರಲ್ಲ, ಮದುವೆ ಆಗಿರೋ ಮಕ್ಕಳಾಗ್ತಾ ಇರಲ್ಲ. ಏನಾದರೂ ಶುಭ ಕಾರ್ಯ ಮಾಡಬೇಕು ಅಂದರೆ ಆ ಟೈಮ್ಗೆ ಏನಾದರೂ ಒಂದು ಅಡೆತಡೆ ಬರ್ತಾ ಇರುತ್ತೆ. ಯಾವುದಾದ್ರೂ ಒಂದು ಪೂಜೆ ಮಾಡಿಸ್ಕೋಬೇಕು ಅಂದರೆ ಅದಕ್ಕೂ ಅಡೆತಡೆ ಬರ್ತಾ ಇರುತ್ತೆ. ಈ ರೀತಿ ಆದಾಗ ನಮ್ಮ ಮನೆಯಲ್ಲಿ ಕೆಟ್ಟ ದೃಷ್ಟಿ ಇದೆ ಅಥವಾ ತಗಲಿದೆ ಅನ್ನೋ ಅರ್ಥ ಬರುತ್ತೆ. ಈ ರೀತಿ ಆದಾಗ ಅಥವಾ ನಮಗೇನಾದರೂ ತುಂಬ ತೊಂದರೆಗಳು ಕಾಡ್ತಾ ಇದೆ ಅಂದಾಗ ಈ ಶುಕ್ರವಾರದಂದು ಈ ಕೆಲಸ ಮಾಡಿಕೊಂಡ್ರೆ ತುಂಬ ಶುಭ ಆಗುತ್ತೆ. ಅದು ಯಾವುದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಶುಕ್ರವಾರದಂದು ಏನು ಮಾಡಬೇಕಪ್ಪ ಅಂದರೆ ನಾವು ಬಿಳಿ ಸಾಸಿವೆ, ಲವಂಗ ಮತ್ತು ಕೆಂಪು ದಾಸವಾಳದ ಹೂವನ್ನ ತಗೋಬೇಕು. ಈ ಬಿಳಿ ಸಾಸಿವೆ ಕೆಟ್ಟ ದೃಷ್ಟಿಯನ್ನು ನಿವಾರಣೆ ಮಾಡುತ್ತೆ. ಲವಂಗ ಲಕ್ಷ್ಮೀ ಪ್ರಿಯವಾದದ್ದು. ಇನ್ನು ಕೆಂಪು ದಾಸವಾಳದ ಹೂವು ಗಣೇಶ ಮತ್ತು ದೇವಿಗಳಿಗೆಲ್ಲ ಪ್ರಿಯವಾದ ಹೂವು. ಈ ಕೆಂಪು ದಾಸವಾಳನ ನೀವು ಶುಕ್ರವಾರ ತರಬಾರ್ದು, ಸೋಮವಾರ ತಂದು ಅದನ್ನು ಮನೆಯಲ್ಲಿಟ್ಟು ಒಣಗಿಸ್ಬೇಕು. ಮನೆ ಒಳಗಡೆನೇ ಇಡಬೇಕು, ಯಾಕಂದರೆ ಮನೆ ಒಳಗಡೆ ಇರೋದನ್ನು ಅದು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಈ ಕೆಂಪು ದಾಸವಾಳನ ಮನೆಯಲ್ಲಿಟ್ಟು ಸೋಮವಾರ ತಂದು ಶುಕ್ರವಾರದ ತನಕ ಒಣಗಿಸ್ಕೋಬೇಕು. ಅಕಸ್ಮಾತ್ ನಿಮಗೆ ಪ್ರತಿ ವಾರ ತರೋಕ್ಕಾಗಲ್ಲ ಕೆಂಪು ದಾಸವಾಳದ ಹೂನ ಅಂದರೆ ಒಂದಷ್ಟು ದಾಸವಾಳದ ಹೂನ ತಂದು ಒಣಗಿಸಿ ಇಟ್ಕೊಂಡು ಶುಕ್ರವಾರ ಇದನ್ನೇನು ಪೂಜೆ ಮಾಡ್ತೀರಾ ಆವಾಗ ಶುಕ್ರವಾರ ಈ ಕೆಲಸ ಮಾಡಬೇಕಾದ್ರೆ ಅದನ್ನು ಸ್ವಲ್ಪ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಏನು ಮಾಡಬೇಕಪ್ಪ ಅಂದರೆ ಶುಕ್ರವಾರದೊತ್ತು ಸ್ವಲ್ಪ ಬಿಳಿ ಸಾಸಿವೆ ತೊಗೊಳ್ಳಿ, ಸ್ವಲ್ಪ ಲವಂಗ ತೊಗೊಂಡು ಒಂದು ಕೆಂಪು ದಾಸವಾಳದ ಹೂನ ಒಣಗಿಸಿರೋ ಹೂವು ಸೋಮವಾರ ತಂದು ಏನು ಒಣಗಿಸ್ಕೊಂಡಿರ್ತೀರೋ ಅದನ್ನು ಇಟ್ಟು ಅದನ್ನು ಬೆಂಕಿ ಹಚ್ಚಬೇಕು. ಅದು ಹಚ್ಚಿ ಉರಿಬೇಕು. ಹುರಿದು ಮನೆ ಒಳಗಡೆ ಎಲ್ಲ ಅದ್ರ ಹೊಗೆ ಹೋಗಬೇಕು. ಆ ರೀತಿ ಅದು ಉರಿಯೋ ಥರ ಮಾಡಬೇಕು. ಅದು ಹುರಿದಾದ್ಮೇಲೆ ಅದ್ರ ಬೂದಿ ಉಳಿಯುತ್ತೆ. ಅದನ್ನು ಏನು ಮಾಡಬೇಕಪ್ಪ ಅಂದರೆ ನೀವು ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡು ಪ್ರತಿದಿನ ಅದನ್ನು ಇಟ್ಕೊಂಡ್ರೆ ತುಂಬ ಶುಭ ಆಗುತ್ತೆ. ಅಥವಾ ನೀವು ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ, ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಯಾವುದೋ ಅಡೆತಡೆ ಬರಬಾರ್ದು ಅಂದರೆ ನೀವು ಆ ದಿನ ಹಣೆಗೆ ಹಚ್ಕೊಂಡು ಹೋದರೆ ನಿಮಗೆಲ್ಲ ರೀತಿ ಸಕ್ಸಸ್ಸು ಆಗುತ್ತೆ. ಯಾರೇ ಏನೇ ಕೆಟ್ಟ ದೃಷ್ಟಿ ತಗಲಿದ್ರೂ ಕೂಡ ಅದು ತಡೆಯುತ್ತೆ. ಅದು ನಿಮ್ಮ ಹತ್ರ ಬರದೇ ಇರೋ ಹಾಗೆ ಮಾಡುತ್ತೆ. ಇದನ್ನು ಪ್ರತಿ ಶುಕ್ರವಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅಥವಾ ನಿಮಗೆ ಒಂದಷ್ಟು ವಾರ ನಿಮಗೆ ಯಾವಾಗ ಒಂದು ಸ್ವಲ್ಪ ಒಳ್ಳೇದಾಗ್ತಾ ಇದೆ ಅನಿಸ್ತಾ ಆವಾಗ ನಿಲ್ಲಿಸ್ಬೋದು. ಅಥವಾ ಆಮೇಲೆ ತಿಂಗಳಿಗೊಂದು ದಿನ, 15 ದಿನಕ್ಕೊಂದು ಸರಿ, ತಿಂಗಳಿಗೋ 2 ತಿಂಗಳಿಗೋ ಮಾಡಿಕೊಂಡು ಅದನ್ನು ಇಟ್ಕೋಬೋದು. ಇದನ್ನು ಮನೆಯವರೆಲ್ಲ ಉಪಯೋಗಿಸ್ಬೋದು. ಅಥವಾ ನಿಮಗೆ ಯಾವಾಗ ಪೂಜೆ ಪುನಸ್ಕಾರ ಮಾಡ್ತೀರೋ ಆವಾಗ, ಅಥವಾ ಯಾವ್ದಾದ್ರು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇರ್ತೀರೋ ಆವಾಗಲೂ ಕೂಡ ಉಪಯೋಗಿಸ್ಕೋಬೋದು. ಇದನ್ನು ಮಾಡಿದ್ರೆ ತುಂಬ ಶುಭ ಆಗುತ್ತೆ ಮನೆಗೆ. ನಿಮಗೆಲ್ಲ ರೀತಿ ಮದುವೆಗೆ ವಿಳಂಬ ಆಗಿರೋದು, ಮಗು ಆಗದೆ ಇರೋದು, ದುಡ್ಡು ಕಾಸಕ್ಕೆ ಸಮಸ್ಯೆ ಆಗಿರೋದು, ಅಥವಾ ಯಾರಿಗೋ ದುಡ್ಡು ಕೊಟ್ಬಿಟ್ಟು ಸಿಗಾಕೊಂಡಿರ್ತೀವಿ, ಅವ್ರಿಂದ ಪರಿಹಾರ ಆಗ್ತಾ ಇರಲ್ಲ, ಅಥವಾ ಅವ್ರು ನಮಗೆ ದುಡ್ಡು ಕೊಡ್ತಾ ಇರಲ್ಲ, ಅಥವಾ ದುಡ್ಡಿಗೆ ಮಧ್ಯ ನಿಂತ್ಕೊಂಡ್ಬಿಟ್ಟು ದುಡ್ಡು ಕೊಡಿಸ್ಬಿಟ್ಟಿರ್ತೀವಿ, ಅವ್ರು ನಮ್ಮನ್ನು ಕೇಳ್ತಾ ಇರ್ತಾರೆ. ಈ ರೀತಿ ಯಾವುದೇ ಹಣಕಾಸಿನ ಸಮಸ್ಯೆ ಇರ್ಬೋದು, ಅಥವಾ ಕೆಟ್ಟ ದೃಷ್ಟಿ ಇರ್ಬೋದು, ಮನೇಲಿರೋ ಕೆಟ್ಟ ದೃಷ್ಟಿ ಇರ್ಬೋದು, ಯಾವುದೇ ಥರದ ಸಮಸ್ಯೆಗಳಿದ್ರೂ ಇದರಿಂದ ಪರಿಹಾರ ಆಗುತ್ತೆ. ಇದನ್ನು ಮಾಡಿ ನೋಡಿ, ಮಾಡಿಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.